9ನೇದು ಎಜೆ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿದ್ದು. ನಂಗೆ ಬೇಡ ಬೇಡ. ದೀಪಾವಳಿ ಹಬ್ಬದ ದಿನ ಪ್ರಸಾದ ಬೇಡ ಅಂತ ಹೇಳಿದ್ದು. ನಾಳೆ ನಿಮಗೂ ಏಜೆಗೂ ರಿಸೆಪ್ಷನ್ ಇದೆ. ನಾನು ಬರಕ್ಕಾಗಲ್ಲ, ನನಗೆ ಜ್ವರ ಬಂದಿದೆಯಂತೆ. ರಿಸೆಪ್ಷನ್ಗೆ ಬರಲ್ಲ ಅಂತ ಹಠ ಮಾಡಿದ್ದು. ವಾವ್, ಸೂಪರ್ ಅತ್ತೆ. ಅವ್ರಿಗೆ ದುಡ್ಡು ಕೊಡ್ಬೇಕನ್ನೋ ಜೋಶ್ನಲ್ಲಿ ಮಾಡಿರೋ ತಪ್ಪನೆಲ್ಲ ಚೆನ್ನಾಗಿ ನೆನ್ಪಿಟ್ಕೊಂಡು ಬರ್ದಿದ್ದೀರಾ. ಅತ್ತೆ, ಒಂದು ನಿಮಿಷ, ಒಂದು ಸೆಲ್ಫಿ ತಗೊಂಡ್ಬಿಡ್ತೀನಿ. ನೂರನೇದು, ನಾನು ಆ ತಪ್ಪನ್ನ ಪದೇ ಪದೇ ಮಾಡ್ತೀನಿ. ಆ ತಪ್ಪನ್ನೇ ನಾನು ಇವಾಗ ಇಲ್ಲಿ ಬರಿತಾ ಇದ್ದೀನಿ. ಎಜೆ ಅರೆಸ್ಟ್ ಆಗೇ ಆಗ್ತಾನೆ, ಆದ್ರೆ ನಿಮ್ಮನ್ನ ಮದುವೆ ಆಗಿರೋದಕ್ಕಲ್ಲ. ಅವನ್ ಮೊದಲನೇ ಹೆಂಡತಿ ಅಂತರನ್ನ ಕೊಲೆ ಮಾಡಿದ್ದಕ್ಕೆ. ಅವನ್ ಸಾಮ್ರಾಜ್ಯದಲ್ಲಿ ಅವನೇ ಅಧಿಪತಿ ಆಗಿರ್ಬೇಕು. ಅವನ್ ಗೆಲ್ಬೇಕು ಅಂದ್ರೆ ಅದಕ್ಕೆ ಯಾವ ದಾರಿ ಬೇಕಾದ್ರೂ ಹಿಡಿತಾನೆ ಅವನು. ಅದಕ್ಕೆ ಸಾಕ್ಷಿ ಅವನ್ ನಿಮ್ಮನ್ನ ಮದುವೆ ಆಗಿದ್ದು. ಅಂತರ ಕೊಂದಿರೋ ಅವನ್ಗೆ ನಿಮ್ಮನ್ನ ಕೊಲ್ಲೋದೇನು ದೊಡ್ಡ ವಿಷಯ ಅಲ್ಲ. ಐ ಕ್ಯಾನ್ ಡೂ ಎವ್ರಿಥಿಂಗ್. ನನ್ನ ಕೈಲಿ ಎಲ್ಲ ಆಗುತ್ತೆ. ನಾನು ಯಾರಿಗೂ ಹೆದರಲ್ಲ. ತಗೊಳ್ಳಿ, ಎಲ್ಲ ನೀಟಾಗಿ ಬರ್ದಿದ್ದೀನ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ತಗೊಳ್ಳಿ, ನಿಮ್ಮ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತಾನೆ ನನ್ನ ಆಸೆ. ನಿಮ್ಮಿಂದ ತುಂಬಾ ಜನಕ್ಕೆ ಒಳ್ಳೇದಾಗ್ಲಿ. ಎಷ್ಟು ಒಳ್ಳೆ ಮನಸ್ಸು ಮೇಡಮ್ ನಿಮ್ಮದು. ಇಷ್ಟೆಲ್ಲ ಅವಮಾನಗಳಾಗ್ತಾ ಇದ್ರು ಅದನ್ನೆಲ್ಲ ಸಹಿಸ್ಕೊಂಡು ನಮಗೆ ಸಹಾಯ ಮಾಡೋದಕ್ಕೆ ಒಪ್ಕೊಂಡಿದ್ದೀರಾ. ನಿಮ್ಮ ದೊಡ್ಡ ಗುಣಕ್ಕೆ ಕೈ ಮುಗಿಬೇಕು. ಇದ್ರಲ್ಲೇನು ದೊಡ್ಡಸ್ಕೆ ಇಲ್ಲ ಬಿಡಿ. ನೀವೇ ನಿಮ್ಗೋಸ್ಕರ ಕೇಳ್ತಿದ್ದೀರಾ. ಪರೋಪಕಾರಕ್ಕೆ ಜೀವನ ಮುಡಿಪಾಗಿಟ್ಟಿರೋ ಸಮಾಜ ಸೇವಕರು ನೀವು. ಆದ್ರೆ ಗೊತ್ತಿದ್ದು ಜನ ನಿಮ್ಗೆ ಅವಮಾನ ಮಾಡ್ತಾರೆ. ಬೇರೆಯವ್ರಿಗೋಸ್ಕರ ನೀವೆಲ್ಲ ಕಡೆ ಅವಮಾನ ಅನುಭವಿಸ್ತೀರಾ. ನಿಮ್ ತ್ಯಾಗದ ಮುಂದೆ ನಮ್ದೇನೂ ಇಲ್ಲ ಬಿಡಿ. ಈ ಸಮಾಜ ಬಿದ್ರೂ ನಗುತ್ತೆ, ಎದ್ರೂ ನಗುತ್ತೆ. ಆದರೆ ಅವ್ರಿಗೆಲ್ಲ ಹೆದರ್ಕೊಂಡು ನೀವು ನಿಮ್ಮ ಸಮಾಜ ಸೇವೆನ ನಿಲ್ಲಿಸ್ಬೇಡಿ. ನಿಮ್ಮ ಅಬಲಾಶ್ರಮಕ್ಕೆ ಒಳ್ಳೇದಾಗ್ಲಿ. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ. ಮೇಡಮ್, ನಿಮ್ಮ ಜೊತೆ ಒಂದು ಸೆಲ್ಫಿ. ಅಯ್ಯೋ, ಅದಕ್ಕೇನು, ಕೊಡಿ. ನೀವಿಬ್ರಲ್ಲಿ ಹೋಗ್ತಿದ್ದೀರಾ? ಬನ್ನಿ ಸೆಲ್ಫಿ ತಕೊಳ್ಳೋಣ. ವಾವ್, ಸಕ್ಕತ್ತಾಗಿ ಬಂದಿದೆ. ನೀವು ಅವಾಗ್ಲೇ ತಗೊಂಡ್ರಲ್ಲ ಸೆಲ್ಫಿ, ಅದರಲ್ಲಿ ಏನೂ ಇಲ್ಲ. ಈ ಸೆಲ್ಫಿ ನೋಡಿ, ಇದರಲ್ಲಿ ಕರುಣೆ, ಕನಿಕರ, ಮಾನವೀಯತೆ ಎಲ್ಲ ಇದೆ. ನಿಮ್ ಸೆಲ್ಫಿಗಿಂತ ಈ ಸೆಲ್ಫಿ ಸಖತ್ತಾಗಿ ಬಂದಿದೆ. ಆಮೇಲೆ ಸೆಂಡ್ ಮಾಡ್ತೀನಿ, ನೋಡಿ. ನೀವು ನಮ್ಮ ಮನ್ಸು ಗೆದ್ಬಿಟ್ರಿ ಮೇಡಮ್. ಎಜೆ ಅವರು ಒಳ್ಳೆ ಆಯ್ಕೆನೆ ಮಾಡಿದ್ದಾರೆ. ನೀವು ಈ ಮನೆಗೆ ತಕ್ಕನಾದ ಅತ್ತೆ. ಯಾರು ಒಪ್ಲಿ ಬಿಡ್ಲಿ, ಇಡೀ ಪ್ರಪಂಚದಲ್ಲೇ ಅತಿ ಚಿಕ್ಕ ವಯಸ್ಸಿನ ಅತ್ತೆ ನಾನು. ಐ ಆಮ್ ದ ಯಂಗೆಸ್ಟ್ ಮದರ್ ಇನ್ ಲಾ ಇನ್ ದ ವರ್ಲ್ಡ್. ಹಾ, ಇದೇ ಖುಷಿಲಿ ಬನ್ನಿ ಸ್ವೀಟ್ ತಿನ್ನಿ. ಅಯ್ಯೋಯ್ಯೋ, ಖಂಡಿತ ತಿಂತೀನಿ.
ಯಾರು ಏನೇ ಹೇಳಿ ನಾನಂತೂ ಈ ಸ್ವೀಟ್ ತಿಂದೇ ತಿಂತೀನಿ. ಅಯ್ಯೋ, ನಮ್ಮ ಮನೆಗೆ ಬಂದಿರೋ ಅತಿಥಿ ನೀವು. ನಾವು ನಿಮಗೆ ಸಿಹಿ ತಿನ್ನಿಸ್ಬೇಕು. ಮೊದಲು ನೀವು ತಿನ್ನಿ. ನನಗೆ ಬೇಡ, ನೀವು ತಿನ್ನಿ. ನಾವು ಹಸ್ಕೊಂಡಿದ್ರು ಬಂದಿರೋರ್ಗೆ ತಿನ್ನಿಸಿ ಕಳಿಸೋ ವಂಶ ನಮ್ದು. ಅರೆ ತಿನ್ನಿ ಅಂದ್ರೆ ತಗೊಳ್ಳಿ. ನೀವು ತಿಂದ್ರೆ ನಾನು ತಿಂದ ಹಾಗೆ. ತಗೊಳ್ಳಿ, ತಿನ್ನಿ. ಏಜೆ ಸರ್ ಬಂದ್ರು. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಿಮ್ಮಿಬ್ರು ಜೋಡಿ ನೋಡಿ ತುಂಬಾ ಸಂತೋಷ ಆಯ್ತು. ನಿಮ್ಮ ಹೆಂಡತಿದು ನಿಮ್ಮ ಥರನೇ ದೊಡ್ಡ ಮನಸ್ಸು. ಇಂಥ ಹೆಂಡತಿನ ಪಡೆಯೋಕೆ ನೀವು ತುಂಬಾ ಪುಣ್ಯ ಮಾಡಿದ್ರಿ ಸರ್. ಎಲ್ಲ ದೇವ್ರ ದಯೆ. ನಿಮಗೇನೇ ಹಣದ ಸಹಾಯ ಬೇಕಾದರೂ ಒಂದು ಫೋನ್ ಕಾಲ್ ಮಾಡಿ. ಚೆಕ್ಕು ನಿಮ್ಮ ಆಶ್ರಮಕ್ಕೆ ತಲುಪುತ್ತೆ. ಥ್ಯಾಂಕ್ ಯು ಸರ್. ವಿಶ್ ಯು ಹ್ಯಾಪಿ ಮ್ಯಾರೇಡ್ ಲೈಫ್ ಸರ್. ಥ್ಯಾಂಕ್ ಯು. ಸರ್, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು. ನಾವಿಲ್ಲಿಗೆ ದುಡ್ಡು ಕೇಳಲಿದ್ದಕ್ಕೆ ಅಂತ ಬರಲಿಲ್ಲ. ನಾವು ನಿಮ್ಮ ಜೋಡಿ ನೋಡಿ ಕಣ್ ತುಂಬ್ಕೋಬೇಕು ಅಂತ ಬಂದ್ವಿ. ಪ್ಲೀಸ್ ನೀವಿಬ್ರು ಹತ್ರ ನಿಂತ್ಕೊಳ್ತೀರಾ? ಒಂದು ಫೋಟೋ ತಕ್ಕೊಳ್ತೀನಿ. ಅದನ್ನ ಆಶ್ರಮದವ್ರಿಗೆಲ್ಲ ತೋರಿಸ್ಬೇಕು. ಅದಕ್ಕೇನಂತೆ? ಇಲ್ಲ ಬಾಮ್ಮ, ಹತ್ರ ನಿಂತ್ಕೊ. ರಾ ಬಾ.